ಹಲೋ. ಹಾ ಮೇಡಮ್, ಹಾ ಸರ್ ಹೇಳಿ. ನಾನ್ ನಿರಂಜನ್ ಅಂತ, ಹಾ ಸರ್. ಗ್ರಾಮ ಪಂಚಾಯತ್ ಮೆಂಬರು, ವರ್ಣ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ, ಹ್ಮ್. ಟಿ ನರಸೀಪುರ ತಾಲೂಕು. ಹಾ ಬಟ್ ನಾನು 2008ರಲ್ಲಿ ಪ್ರಥಮ್ ಅವ್ರಿಗೆ ಆತ್ಮೀಯ ಸ್ನೇಹಿತ. ಹಾ ಹಾ. ನಾವಯ್ಯ ಇವತ್ತೇನೋ ದೊಡ್ಡ ಸಭ್ಯಸ್ಥ, ಹ್ಮ್. ನಾನು ಕುಡಿಯಲ್ಲ, ನಾನು ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡ್ತಾ ಇದ್ದಾನಲ್ಲ. ಹಾ ಹಾ. ನಾವು ಅವತ್ತು ಪ್ರಥಮ್ ಏನು ನನ್ನ ಕಣ್ಣೆದುರು ನೋಡಿದ್ವಿ. ಹ್ಮ್ ಹ್ಮ್. ಅವನು ಮೂಲ ಹೆಸರು ಪುನೀತ್ ಅಂತ. ಪ್ರಥಮ್ ಅವ್ರ ಹೆಸರು ಪುನೀತ್ ಅಂತನಾ? ಹೌದು, ಮೂಲ ಹೆಸರು ಪುನೀತ್. ಹಾ ಹಾ. ಅವನು ನಮ್ಮ ಟಿ ನರಸೀಪುರ ತಾಲೂಕಲ್ಲಿ ಗರ್ಗೇಶ್ವರಿ ಅಂತ ಒಂದು ಪ್ರೈವೇಟ್ ಕಾನ್ವೆಂಟ್ ಅಲ್ಲಿ ಹೈಸ್ಕೂಲ್ ಓದಿದ 9th ಹ್ಮ್. ಕಾಂಪಾಸ್ ಅಲ್ಲಿ ಒಂದು ಹುಡುಗನಿಗೆ ಚುಚ್ಬಿಟ್ಟು ಸ್ಕೂಲ್ ಬಿಟ್ಬಿಟ್ಟು ಓಡೋದಂತ ಅರೆ ಹುಚ್ಚ. ಪ್ರಥಮ್ ಅವರು? ಹೌದು, ಪ್ರಥಮ್ ಅವರು ಅಲ್ಲ, ಅವ್ನು ಪುನೀತ್. ನಾವು ಓಸಿ ಅಂತ ಕರಿತಿದ್ವಿ ಅವನ್ನ. ಓಕೆ ಓಕೆ. ಆಯ್ತಾ? ಹ್ಮ್. ಅವನು ನಮ್ಮ ಅಣ್ಣನಿಗೆ ಕ್ಲಾಸ್ಮೇಟ್. ಹ್ಮ್ ಹ್ಮ್. ಆಮೇಲೆ ನಮ್ಮ ಅಣ್ಣ ಅವನು 2003ರಲ್ಲಿ ಗರ್ಗೇಶ್ವರಿ ಏನಲ್ ಹೈಸ್ಕೂಲ್ ಅಲ್ಲಿ ಇದು 9th ಓದ್ಬೇಕಾದ್ರೆ ಹ್ಮ್. ಅವನು ಸ್ಕೂಲ್ ಬಿಟ್ಟಿದ್ದು. ಓಕೆ ಓಕೆ. ಅದಾದ್ಮೇಲೆ ಮತ್ತೆ 2008ರಲ್ಲಿ ನಾನು ಮಹಾರಾಜ ಕಾಲೇಜಲ್ಲಿ ಡಿಗ್ರಿ ಮಾಡ್ಬೇಕಾದ್ರೆ ಹ್ಮ್. ಮಹಾರಾಜ ಹಾಸ್ಟೆಲ್ ಇದ್ದೆ. ಓಕೆ. ಹಾಸ್ಟೆಲ್ ಇರ್ಬೇಕಾದ್ರೆ ಯುವ ದಸರಾ ನಡೆಯುತ್ತೆ, ದಸರಾ ಟೈಮಲ್ಲಿ. ಹ್ಮ್. ಆ ಯುವ ದಸರಾ ಕಾರ್ಯಕ್ರಮಕ್ಕೆ ಪ್ರಥಮ್ ಬರ್ತಾನೆ, ನಮ್ಮ ಅಣ್ಣನೂ ಬರ್ತಾರೆ. ಹ್ಮ್. ಆವಾಗ ಪ್ರಥಮ್ ನಮ್ಮ ಅಣ್ಣನ್ ಭೇಟಿ ಮಾಡ್ತಾನೆ, ಅಲ್ಲ ಪುನೀತ್ ಹ್ಮ್. ಪುನೀತ್ ಭೇಟಿ ಮಾಡ್ತಾನೆ. ಹಾಗೆ ಏನೋ ಪುನೀತ್ ಏನ್ ಚೆನ್ನಾಗಿದೆ ಅಂದಾಗ, ಹಿಂಗೆ ಒಂದು ಶೂಟಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಡೈರೆಕ್ಟರ್ ಆಗ್ಬೇಕು ಅನ್ಕೊಂಡಿದೀನಿ. ನಮ್ಗೆ ಶೂಟಿಂಗ್ ದಸರಾ ಇರೋದ್ರಿಂದ ನಿಂತೋಗಿದೆ, ಹಾ. ನಮ್ಗೆ ಅವಕಾಶ ಇಲ್ಲ ಉಳ್ಕೊಳಕ್ಕೆ. ಹ್ಮ್. ನಿಮ್ಮ ತಮ್ಮನ್ಗೆ ಹೇಳ್ಬಿಟ್ಟು ಹಾಸ್ಟೆಲ್ ಉಳ್ಕೊಳಕ್ ಸ್ವಲ್ಪ ದಿನ ಅವಕಾಶ ಮಾಡ್ಕೊಡ್ತೀಯ ಅಂತ ನಮ್ಮ ಅಣ್ಣನ್ ಕೇಳ್ತಾನೆ. ಓಕೆ ಓಕೆ. ಹಾ. ನಮ್ಮಣ್ಣ ಆಯ್ತು, ನಮ್ ಸ್ನೇಹಿತ, ನಮ್ಮ ಊರ್ ಪಕ್ಕದಲ್ಲೇ ಅದು ಓದಿರೋದು, ಹ್ಮ್ ಹ್ಮ್. ಹಾಗಾಗಿ ಒಂಚೂರು ಮಾಡ್ಕೊಡಿ ಅವ್ನಿಗೆ ಉಳ್ಕೊಳಕ್ಕೆ ಅಂತ ಅಂದಾಗ, 1 ವಾರಕ್ಕೆ ಅಂತ ನಾವು ಅವಕಾಶ ಮಾಡ್ಕೊಟ್ರೆ 3 ತಿಂಗಳು ಉಳ್ಕೊತಾನೆ ಈ ವ್ಯಕ್ತಿ. ಓಕೆ ಓಕೆ. ಉಳ್ಕೊಂಡವನು ಹ್ಮ್. 3 ತಿಂಗಳು ಉಳ್ಕೊಂಡ್ಮೇಲೆ ಕೊನೆ ಒಂದು 15 ದಿನ ಅಂತ ಅವನ ಹತ್ರ, ನಮ್ಗೆ ಎಲ್ಲ ಅವಾಗ ಕೀಪ್ಯಾಡ್ ಸೆಟ್, ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಂದಂತವ್ರು, ಮೊಬೈಲ್ ಫೋನ್ ಅನ್ನೋದು ನಮ್ಗೆ ಒಂದು ದೊಡ್ಡ ಇದಾಗಿತ್ತು. ಹಾಗಾಗಿ ಕೀಪ್ಯಾಡ್ ಸೆಟ್ ನಮ್ಮ ಹತ್ರ ಇದ್ದಿದ್ದು. ಹ್ಮ್ ಹ್ಮ್ ಹ್ಮ್. ಇವನ ಹತ್ರ ಟಚ್ ಸ್ಕ್ರೀನ್ ಯೂಸ್ ಮಾಡ್ತಿದ್ದ, ಚೈನಾ ಮಾಡ್ಲು ಬರ್ತಿತ್ತು ನೋಡಿ, ಕಡ್ಡಿಲಿ ಟಚ್ ಮಾಡೋಂಥದ್ದು, ಹಾ ಹಾ ಹಾ. ಆ ಫೋನ್ ಯೂಸ್ ಮಾಡ್ತಿದ್ದ. ಹಾಗಾಗಿ ಪ್ರಥಮ್ ಅಂದ್ರೆ ಏನೋ, ಪುನೀತ್ ಅಂದ್ರೆ ಏನೋ ಒಂದು ಒಳ್ಳೆ ದೊಡ್ಡ ವ್ಯಕ್ತಿ, ಡೈರೆಕ್ಷನ್ ಫೀಲ್ಡ್ ಅಲ್ಲಿ, ಸಿನಿಮಾ ಫೀಲ್ಡ್ ಅಲ್ಲಿ ಇದಾನೆ ಅನ್ನೋದು ನಮಗೂ ಕಾನ್ಸೆಪ್ಟ್ ಇತ್ತು. ಹಾ ಹಾ. ಇವನ್ ಏನ್ ಮಾಡಿದ್ರೆ, ಆ ಗ್ಯಾಪ್ ಅಲ್ಲಿ ಒಂದಿನ ನಾನು ಒಬ್ಬ ಪ್ರೊಡ್ಯೂಸರ್ಗೆ ಸ್ಟೋರಿ ಹೇಳಕ್ ಹೋಗ್ತಾ ಇದೀನಿ, ಹಾಗಾಗಿ ನನ್ ಫೋನ್ ಬೇಕಾಗಿಲ್ಲ, ಹ್ಮ್. ನಿಮ್ ಫೋನ್ ಕೊಡಿ ಅಂದ್ಬಿಟ್ಟು ನನ್ ಕೀಪ್ಯಾಡ್ ಫೋನ್ ಇಟ್ಕೊಂಡು ಹಾ. ಇವನ್ ಕ್ಯಾಮ್ರಾ ಫೋನ್ ನ, ಇದು ಚೈನಾ ಮೇಡ್ ಫೋನ್ ನ ನನಗ್ ಕೊಟ್ಬಿಡೋಗಿರ್ತಾನೆ. ಯಾಕಂತ? ಅದನ್ನ ಹೇಳ್ತೀನಿ ಕೇಳಿ ಮುಂದಕ್ಕೆ. ಹ್ಮ್ ಹ್ಮ್. ಅದಾದ್ಮೇಲೆ ಆ ವ್ಯಕ್ತಿ ನನ್ಗೆ ಒಂದ್ ಫೋನ್ ಬರುತ್ತೆ, ಅವನ್ ಫೋನ್ಗೆ, ಹ್ಮ್. ಏನಪ್ಪಾ ನಮ್ಮ ಹುಡುಗಿಗೆ ಹಿಂಗೆಲ್ಲ ಹೀರೋಯಿನ್ ಚಾನ್ಸ್ ಕೊಡ್ತೀನಿ, ನಾನ್ ನಿನ್ ಬಾಳ ಕೊಡ್ತೀನಿ, ನಾನ್ ಮದ್ವೆ ಮಾಡ್ಕೋ, ನಾನ್ ನಿನ್ ಲವ್ ಮಾಡ್ತಾ ಇದೀನಿ ಅಂತೆಲ್ಲ ಟಾರ್ಚರ್ ಕೊಡ್ತಾ ಇದೀಯ ಅಂತ ಫೋನ್ ಬರುತ್ತೆ. ಹಾ ಹಾ. ನಾನ್ ಹೇಳ್ತೀನಿ, ನಾನಲ್ಲ, ಅವನು ನನ್ ಫ್ರೆಂಡು, ನನ್ ಫೋನ್ ಇಸ್ಕೊಂಡು ಹೋಗಿದ್ದಾನೆ, ಅವ್ನು ನನಗೆ ಫೋನ್ ಕೊಟ್ಬಿಟ್ಟು ಹೋಗಿದ್ದಾನೆ ಅಂತ ನಾನ್ ಹೇಳ್ತೀನಿ. ಬಟ್ ಅವರು ನಂಬಲ್ಲ ಅದನ್ನ. ಇಲ್ಲ, ನೀನೇ ಅವನು, ಸುಮ್ನೆ ಬೇರೆ ಏನೋ ಹೇಳ್ತಾ ಇದೆಯಾ, ನನ್ ಬಗ್ಗೆ ಏನೋ ಕೆಟ್ಟದಾಗ ಮಾತಾಡ್ತಾರೆ. ನಾನಾದ್ಮೇಲೆ ನನ್ನ ರೂಮ್ ಮೇಟ್ ಗಳಿರ್ತಾರೆ ಮಹಾರಾಜ ಹಾಸ್ಟೆಲ್, ಅವರು ಇಲ್ಲ ಸರ್ ಇವರಲ್ಲ, ಅವನು ಪುನೀತ್ ಅಂತ, ಅವ್ರು ಹಿಂಗ್ ಕೊಟ್ಬಿಟ್ಟು ಹೋಗಿದ್ದಾರೆ, ಹಿಂಗೆ ಅಂತ ಅವ್ರು ಹೇಳ್ತಾರೆ. ಅವ್ರಿಗೂ ಬೈತಾರೆ ಅವರು. ಹೆಚ್ಚು ಕಡಿಮೆ 4-5 ದಿನ ಹಿಂಗೆ ಕಾನ್ವರ್ಸೇಷನ್ ನಡೀತೆ. ಅವರು ಒಪ್ಪಲ್ಲ, ಆ ಹುಡುಗಿ ಮನೆಯವರು. ಇವನು ನಿನ್ಗೆ ಹೀರೋಯಿನ್ ಚಾನ್ಸ್ ಕೊಡ್ತೀನಿ, ನಾನ್ ಬಾಳ್ ಕೊಡ್ತೀನಿ, ನಾನ್ ಲವ್ ಮಾಡ್ತಾ ಇದೀನಿ, ನೀನ್ ಒಪ್ಕೋಬೇಕು, ಒಪ್ಕೊಳ್ಳಿಲ್ಲ ಅಂತಂದ್ರೆ ನಿನ್ ಲೈಫ್ ಹಾಳಾಗುತ್ತೆ ಅಂತ ಆ ಹುಡುಗಿಗೆ ತುಂಬಾ ಟಾರ್ಚರ್ ಕೊಟ್ಟಿರ್ತಾನೆ. ಓಕೆ ಓಕೆ. ಆ ಹುಡುಗಿ ಮನೆಯವರು ನಮ್ಗೆ ತುಂಬಾ ಫೋನ್ ಮೇಲೆ ಫೋನ್ ಮಾಡಿರ್ತಾರೆ. ನಮ್ಮ ಹಾಸ್ಟೆಲ್ ಮೇಟ್ಸ್ ಎಲ್ಲ ಟ್ರಿಗರ್ ಆಗಿರ್ತಾರೆ ಈ ವಿಚಾರದಲ್ಲಿ. ನಾವು ಏನೋ ಪಾಪ ನಮ್ಮ ನರಸೀಪುರ ಭಾಗದವನು ಕಷ್ಟಲ್ಲಿ ಬಂದಿದ್ದಾನೆ, ಅವ್ನಿಗೊಂಚೂರು ಉಳ್ಕೊಳಕ್ ಅವಕಾಶ ಮಾಡ್ಕೋಣ. ನಮ್ಗೆ ಗೊತ್ತಲ್ಲ ಮೇಡಮ್, ಹಾಸ್ಟೆಲ್ ಅಲ್ಲಿ ನಾವು ಮಾತ್ರ ಊಟ ಮಾಡಕ್ ಅವಕಾಶ ಇರೋದು. ಅಂತಂದ್ರು ನಾವು ಇವ್ರಿಗೆಲ್ಲ ಊಟ ತಂದು ಇಟ್ಟು, ಅವ್ನ್ ಬಂದ ಟೈಮ್ಗೆ ಅವ್ನ್ ಊಟ ಕೊಟ್ಟು ಎಲ್ಲ ವ್ಯವಸ್ಥೆ ಮಾಡ್ತೀವಿ. ಈ ತರ ಮಾಡ್ಬಿಟ್ಟು ಹೋದ್ನಲ್ಲ ಅಂದ್ಬಿಟ್ಟು ಒಂದು 2 ದಿನಕ್ಕೆ ಅಂತ ಹೋದವನು 15 ದಿನ ಆದ್ಮೇಲೆ ನನ್ ಫೋನ್ ವಾಪಸ್ ತಗೊಂಡ್ ಬರ್ತಾನೆ. ಬಂದವನು, ನಾನು ಹೇಳ್ತೀನಿ, ನಾನು ಸ್ವಲ್ಪ ಸೌಮ್ಯ ಸ್ವಭಾವದವನು, ನಾನು ಹೇಳ್ತೀನಿ, ಪುನೀತ್ ಏನ್ ಗುರು ಹಿಂಗೆಲ್ಲ ಮಾಡ್ಬಿಟ್ಟಿದ್ಯಾ, ಆ ಹುಡುಗಿ ಮನೆಯವ್ರು ಫೋನ್ ಮಾಡಿ ನಮ್ಗೆಲ್ಲ ಕೆಟ್ಟದಾಗ ಮಾತಾಡಿದ್ರು ಅಂತ ಹೇಳ್ತೀನಿ. ನಾನ್ ನೋಡ್ಕೊತೀನಿ, ನೀವೇ ತಲೆ ಕೆಡಿಸ್ಕೊತೀರಾ ಅಂತಾನೆ. ನಮ್ಮ ಹಾಸ್ಟೆಲ್ ಹುಡುಗರು ಅದನ್ನ ರೂಮ್ಮೇಟ್ ಗಳು ತಡೆಯಕ್ಕಾಗಲ್ಲ, ಯಾಕಂದ್ರೆ ಅಷ್ಟು ಕೆಟ್ಟದಾಗೆ ಹುಡುಗಿ ಮನೆಯವರು ಮಾತಾಡಿರ್ತಾನೆ, ಇವನು ಅಷ್ಟೇ ಕೆಟ್ಟದಾಗೆ ಹುಡುಗಿ ಮನೆಯವರು ಮಾತಾಡಿರ್ತಾನೆ. ಹಾಗಾಗಿ ನೆಕ್ಸ್ಟ್ ಏನಾಗುತ್ತೆ, ನಮ್ಮ ಹಾಸ್ಟೆಲ್ ಮೇಟ್ ಹುಡುಗರು ಇದ್ರಲ್ಲ, ಅವರೆಲ್ಲ ಇವನಿಗೆ ಒಂದು ಗೂಸ ಕೊಡ್ತಾರೆ. ಇವನು 11:30 ರಾತ್ರಿ ಖಾಲಿ ಮಾಡ್ತಾನೆ ಹಾಸ್ಟೆಲ್. ಇದು ಇವನ್ ಹಿನ್ನೆಲೆ. ಇವತ್ತು ನಾನು ಕುಡಿಯಲ್ಲ, ನಾನು ಸಭ್ಯಸ್ಥ, ನಾನು ಹಂಗೆ ಹಿಂಗೆ ಅಂತ ಹೇಳ್ತಾನಲ್ಲ,
ಹಾಗಾಗಿ ನನಗೆ ನಾನು ಇಷ್ಟ ದಿನದವರೆಗೂ ಅವನ ಬಗ್ಗೆ ಒಳ್ಳೆ ಗೌರವ ಇತ್ತು. ಯಾಕಂದ್ರೆ ಅವತ್ತು ಅಲ್ಲಿ ಬಿಟ್ಟು ಹೋದಂತವನು ಮತ್ತೆ ನಮ್ಗೆ ಸಿಕ್ಕಿದ್ದೆ ಬಿಗ್ ಬಾಸ್ ಅಲ್ಲಿ. ಬಿಗ್ ಬಾಸ್ ಅಲ್ಲಿ ಓಕೆ ಓಕೆ ಹೌದು, ಅಂಕ್ಲಲ್ಲಿ ಬಿಟ್ಟು ಹೋದವನು ಬಿಗ್ ಬಾಸ್ ಹೋಗಿದ್ದಾನೆ ಅಂದ್ರೆ ನಿಜವಾಗ್ಲೂ ಗ್ರೇಟ್ ಅಪ್ಪ, ಅವನು ಸಾಧನೆ ಮಾಡಿದ್ದಾನೆ ಅನ್ನೋದೊಂದು ಗೌರವ ಇತ್ತು. ಆದ್ರೆ ಅವನು ಇಷ್ಟರ ಮಟ್ಟಿಗೆ ಅವ್ನ್ ಬಿಲ್ಡಪ್ಗೆ ಅವ್ನು ಅವಾಗಿಂದನು ಬಿಲ್ಡಪ್. ಅವ್ನ್ ಪ್ರಚಾರಕ್ಕೆ ಬರ್ಬೇಕು ಅಂತಂದ್ರೆ ಅವನು ಈಗ 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 ಪ್ರೆಸೆನ್ಸ್ ಡಿ ಬಾಸ್ ಅವರ ಹೆಸರು ಹೇಳಿದ್ರೆ ರಮ್ಯ ಅವ್ರಿಗೂ ಅವರ ಉಪಸ್ಥಿತಿ ಕಾಣುತ್ತೆ. ಇವನು ಹಂಗೇನೆ ಆ ವಿಚಾರದಲ್ಲಿ ಮಾಡ್ತಾ ಇದಾರೆ. ನೋಡಿದ್ರೆ ಸರ್ ಎಲ್ಲ ಏನೇನ್ ಮಾತಾಡಿದಾರೆ ಒಂದ್ 4-5 ದಿನದಿಂದ. ಮೇಡಮ್, ನಾನು ಈ ವಿಚಾರದಲ್ಲಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅವನ್ಗೆ ಯಾರೋ ಏನೋ ಬೆದರಿಕೆ ಹಾಕಿದ್ರು ಅನ್ನೋದು ತಪ್ಪು. ಅದು ವೈಯಕ್ತಿಕವಾಗಿ ತಪ್ಪು. ಅವರು ಡಿ ಬಾಸ್ ಅಭಿಮಾನಿಗಳೇ ಹಾಕಿದ್ರು ಅಂತ ಇದೆಯಲ್ಲ, ಅದು ಸುಳ್ಳು. ಅವ್ರು ಅದನ್ನೇ ಇಟ್ಕೊಂಡು ಒಂದಷ್ಟು ಬೇಕಂತಾನೆ ಪ್ರವೋಕ್ ಆಗೋ ರೀತಿ ಮಾತಾಡ್ತಾ ಇದಾರೆ. ಅಂದ್ರೆ ಅವ್ರಿಗೆ ಅಂದ್ರೆ ಒಬ್ಬ ಹೀರೋಗೆ ಈ ರೀತಿ ಅಂದ್ರೆ ಅವ್ರು ಯಾವ ರೀತಿ ಕಮೆಂಟ್ ಮಾಡಿದಾರೆ ಅದನ್ನು ಇವರು ಮಾಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರೆ ಎಲ್ಲ ಸರಿ ಆಗ್ತಾ. ಈ ವಿಚಾರದಲ್ಲಿ ನಾನು ಮಾತಾಡೋಣ. ಪ್ರಥಮ ನೈನ್ತ್ ಓದ್ಬೇಕಾದ್ರೆ ನಮ್ಮ ಪಕ್ಕದ ಊರಲ್ಲೇ ಸ್ಕೂಲಲ್ಲೇ ಓದ್ತಿದ್ದು, ಪ್ರೈವೇಟ್ ಸ್ಕೂಲಲ್ಲಿ. ಅವನು ಕಾಂಪಾಕ್ಸ್ ನ ಚುಚ್ಚಿಬಿಟ್ಟು ಓಡೋದಂತ ವ್ಯಕ್ತಿ. ಅವ್ರ ತಾಯಿ ಪಾಪ ಇವತ್ತು ಕೂಡ ಟಿ ನರಸೀಪುರದಲ್ಲಿ ಒಂದು ಪ್ರೈವೇಟ್ ಶಾಲೆಯಲ್ಲಿ ಸಂಬಳಕ್ಕೆ ದುಡಿತಾ ಇದ್ದಾನೆ. ಪ್ರಥಮ ಅವ್ರ ತಾಯಿನ ಪ್ರಥಮ ಅವ್ರ ತಾಯಿ ಅವ್ನ ಒರಿಜಿನಲ್ ನೇಮು ಪುನೀತ್. ಅವ್ನು ಕೇಳಿ ನೀವು ಹೇಳ್ತೀವಿ ಆಯ್ತಾ. ಒಂದು ಇನ್ನೊಂದು, ದರ್ಶನ್ ಅಭಿಮಾನಿಗಳು ನನಗೆ ಬೆದರಿಕೆ ಹಾಕಿದ್ರು ಅಂತ ಇದೆಯಲ್ಲ, ದರ್ಶನ್ ಅವ್ರ ಬಗ್ಗೆ ಇವತ್ತು ಒಂದು ವಿಚಾರ ಇರ್ತಂದ್ರೆ ಅದು 100 ದೊಡ್ಡ ಪಟ್ಟು ಫೇಮಸ್ ಆಗಂತ ಒಂದು ಅವಕಾಶ ಇದೆ. ಇದನ್ನ ಈತ ದುರ್ಬಳಕೆ ಮಾಡ್ಕೊತಾ ಇದ್ದಾನೆ ಆಯ್ತಾ. ಮತ್ತೆ ಇವನು ಅಷ್ಟು ಸಭ್ಯಸ್ಥ, ನಾನು ಕುಡಿಯಲ್ಲ, ನನ್ಗೆ ಯಾರೋ ಕೌಡಿಗಳು ಆವಾಜ್ ಹಾಕಿದ್ರು ಅನ್ನೋದಾದ್ರೆ, ಇವನು 2008ರಲ್ಲಿ ಮಹಾರಾಜ್ ಹಾಸ್ಟೆಲ್ ಇದನ್ನ ಇಲ್ವ ಕೇಳಿ. ಇವನು ಮಹಾರಾಜ್ ಹಾಸ್ಟೆಲ್ ರೂಮ್ ಮೇಟ್ ಗಳ ಹತ್ರ ಒದೆ ಯಾಕೆ ತಿಂದ ಅಂತ. ಇವನು ಯಾಕೆ ಒದೆ ತಿಂದ ಅಂದ್ರೆ, ಯಾವುದೋ ಅನಮದೇ ಹುಡುಗಿಗೆ ನಾನ್ ನಿನ್ಗೆ ಲೈಫ್ ಕೊಡ್ತೀನಿ, ನಾನು ಹೀರೋಯಿನ್ ಮಾಡ್ತೀನಿ, ನಾನ್ ಡೈರೆಕ್ಟರ್ ಅಂತ ಬಿಲ್ಡಪ್ ಕೊಟ್ಟಿದ್ದಾನೆ. ಇವಾಗ ಕೇಳಿ, ಇಷ್ಟೆಲ್ಲ ಮಾಡಿರೋನು ಆಯ್ತು. ಇವತ್ತು ಅವನಿಗೆ ಯಾರೋ ಬೆದರಿಕೆ ಹಾಕಿದ್ದಾರೆ. ವೈಯಕ್ತಿಕ ಜೀವನದ ನಂಗೆ ತುಂಬಾ ತೊಂದರೆ ಆಗ್ತಿದೆ ಅನ್ನೋದನ್ನ ಹೇಳ್ತಾರೆ. ಅದನ್ನ ನಾನು ಒಪ್ಕೋತೀನಿ. ಅವ್ನು ವೈಯಕ್ತಿಕ ಜೀವನ ತೊಂದರೆ ಆಗಿದೆ, ಅವ್ನು ಓಕೆ. ಅವನು ನೆನೆ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾನೆ, ನಾನು ದರ್ಶನ್ ಅವ್ರು ಬರೋ ತನಕ ನಾನು ಹೋಗೋದಿಲ್ಲ, ನಾನು ಉಪವಾಸ ಮಾಡ್ತಾ ಇದ್ದಾನ. ಅದೇ ಸರ್, ನಾವು ಕೇಳಿದಾಗ ಖಂಡಿತ ನಾನು ನಿನ್ನೆಯಿಂದ ಉಪವಾಸ ಅಂತ ಹೇಳಿದ್ರು. ಇದೇ ಪ್ರಶ್ನೆ ನಾನ್ ಕೇಳಿದಾಗ ಇಲ್ಲ ನಾಳೆಯಿಂದ ಅಂತಾನೆ ಇಟ್ಕೊಳ್ಳಿ ಅಂತಾರೆ. ಅವ್ರಿಗೆ ಗೊತ್ತಿಲ್ಲ. ಇವನ್ ಬಿಗ್ ಬಾಸ್ ಓದ್ ಇತಿಹಾಸ ಹೇಳ್ತೀನಿ ಕೇಳಿ. ಇವನು ಬಿಗ್ ಬಾಸ್ಗೆ ನಮ್ಮಿಂದ 2008ರಲ್ಲಿ ಹಾಸ್ಟೆಲ್ ಬಿಟ್ಮೇಲೆ 2010ರಲ್ಲಿ ನನಗೆ ಮತ್ತೆ ಸಿಗ್ತಾನೆ. ಮೈಸೂರು ಟು ಟಿ ನರಸೀಪುರ ಹೋಗ್ಬೇಕಾದ್ರೆ ಬಸ್ಸಲ್ಲಿ ಸಿಗ್ತಾನೆ. ಸಿಕ್ಕಿ ನನಗೆ ಒಂದಷ್ಟು ವಿಡಿಯೋ ತೋರಿಸ್ತಾನೆ. ಆ ವಿಡಿಯೋದಲ್ಲಿ ಏನಂದ್ರೆ, ಇವನು ದೇವರಾವನೆ ಬುಡುಗುರು ಅಂತ ಏನೋ ಒಂದು ಮೂವಿ ಮಾಡ್ತಾರೆ, ಅದಕ್ಕೆ ಅಕುಲ್ ಅವರು ಹೀರೋ. ಅದನ್ನ ನನ್ಗೆ ವಿಡಿಯೋ ತೋರಿಸ್ತಾನೆ. ನಾನು ಪರವಾಗಿಲ್ಲ, ನಮ್ ಸ್ನೇಹಿತ 2 ವರ್ಷ ಆದ್ಮೇಲೆ ಸಿಕ್ಕಿ ನನ್ ಮಾತಾಡಿಸ್ತಾನೆ. ಅಕುಲ್ ಅವ್ರನ್ನೇ ಹೀರೋ ಆಗಿ ಹಾಕೊಂಡಿದ್ದಾನೆ ಅಂತಂದ್ರೆ ಗುಡ್ ಅಂತ ನಮಗೂ ಬಹಳ ಗೌರವ ಇರುತ್ತೆ. ಆದ್ರೆ ಏನಾಗುತ್ತೆ, ಇವನೇನ್ ಮಾಡ್ತಾನೆ, ಆ ಫಿಲಿಮ್ ಅರ್ಧಕ್ಕೆ ನಿಂತ್ಕೊಬಿಡ್ತಾನೆ. ಅರ್ಧಕ್ಕೆ ನಿಂತೋದ್ಮೇಲೆ ಬಿಗ್ ಬಾಸ್ ಹೋಗ್ತಾನೆ. ಹೋಗ್ಬಿಟ್ಟು ನಾನು ಒಬ್ಬ ಡೈರೆಕ್ಟರ್, ನನಗೆ ಬಿಗ್ ಬಾಸ್ ಚಾನ್ಸ್ ಕೊಡಿ ಅಂತ ಕೇಳ್ತಾನೆ. ಬಿಗ್ ಬಾಸ್ ಟೀಮ್ ಏನಿದೆ, ಆ ಟೀಮ್ ನವರು ಇವ್ರು ಹೇಳ್ತಾರೆ, ನೀನು ಡೈರೆಕ್ಟರ್ ಆಗೋದಕ್ಕೆ ಸಾಕ್ಷಿ ಇಲ್ಲ, ಜನಗಳ ಬಗ್ಗೆ ನಿಮ್ ಬಗ್ಗೆ ಒಂದಷ್ಟು ಜನಕ್ಕೆ ತಿಳಿದಿರ್ಬೇಕು ಇಲ್ಲ, ಏನಾದ್ರೂ ಪ್ರೂಫ್ ಮಾಡ್ಕೊಂಡು ಬಾ, ರಾಜಕಾರಣಿ ಅಥವಾ ಮೂವಿ ಇಂಡಸ್ಟ್ರಿನಲ್ಲಾದ್ರೂ